ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಮೆನೆಪ್ಟಾನನ್ನು ಅತಿಥಿ ಗೃಹಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನು ಜನಸಾಮಾನ್ಯರ ಥರನೇ ಇರ್ತಾನೆ. ಜೊತೆಗೆ ತನ್ನ ಸೇವಕರು ಅಥವಾ ಅಂಬಿಕರು ಎಲ್ಲರೂ ಬರೋವರೆಗೂ ತಾನು ಊಟ ಮಾಡೋದಿಲ್ಲ ಅಂಥೇಳಿ ಅವರುಗಳು ಬಂದ ನಂತರ ಊಟವನ್ನು ಮಾಡ್ತಾನೆ. ಇದನ್ನೆಲ್ಲ ಅಲ್ಲಿದ್ದಂತಹ ಸೇವಕ ಜನರು ನೋಡ್ತಾರೆ. ಅವ್ರಿಗೆ ಒಂದು ರೀತಿಯ ಸಮಾಧಾನ ಮತ್ತು ಅಸಮಾಧಾನ ಎರಡೂ ಕೂಡ ಆಗುತ್ತೆ. ಅಂದರೆ ಜನಸಾಮಾನ್ಯರ ನಾಯಕ ಮೆನೆಪ್ಟ, ಹಾಗಾಗಿ ಜನಗಳ ಜೊತೆ ಸುಲಭವಾಗಿ ಹೊಂದ್ಕೊತಾ ಇರ್ತಾನೆ. ಅಷ್ಟೊತ್ತಿಗೆ ರಾ ಮುಳುಗ್ತಾನೆ, ಅಂದರೆ ಸೂರ್ಯ ಮುಳುಗುತ್ತೆ. ಆಗ ಅರಮನೆಯ ಮಹಾದ್ವಾರವನ್ನು ಮುಚ್ತಾರೆ. ಅರಮನೆ ಪ್ರದೇಶದಲ್ಲಿ ಸಾವಿರಾರು ದೀಪಸ್ತಂಭಗಳು ಉರಿಯುತ್ತವೆ, ಕತ್ತಲನ್ನು ಓಡಿಸುತ್ತವೆ. ಅತಿಥಿ ಗೃಹಗಳು ಕೂಡ, ಅಂದರೆ ಇವರು ತಂಗಿದ್ದಂತಹ ಅತಿಥಿ ಗೃಹದಲ್ಲೂ ಕೂಡ ಬೆಳಕು ತುಂಬಿರುತ್ತೆ. ಮದುರೆಯ ಪಾತ್ರೆಗಳು ಅಲ್ಲಿಗೆ ಬರುತ್ತೆ. ಆಗ ಮೆನೆಪ್ಟ ಹೇಳ್ತಾನೆ, ನಾವು ಹುಷಾರಾಗಿರಬೇಕು ಅಂತ ಆಗಲೇ ಯಾರೋ ಅಂದ್ರಲ್ಲ ಅಂತ ಹೇಳಿದಾಗ ಬಟ ನಗುತ್ತಾನೆ. ಸೂಕ್ಷ್ಮ ಹೊಳೆಯುತ್ತೆ ಅವನಿಗೆ. ಔಟ್ ಮತ್ತು ಬೆಕ್ಕಗೂ ಕೂಡ ನಗು ಬರುತ್ತೆ. ಏಕೆಂದರೆ ಹುಷಾರಾಗಿರಬೇಕು, ಇನ್ನು ತುಂಬ ತಿಂದರೆ ನಮಗೆ ಕಷ್ಟ ಅಂತ ಹೇಳಿಬಿಟ್ಟು ಅವರೇ ಮಾತಾಡ್ಕೊಂಡಿರ್ತಾರೆ. ಆಗ ಬಟ ಹೇಳ್ತಾನೆ, ನೋಡು, ನೀರಡಿಕೆ ಆದಾಗ ಒಂದು ಊಟಕ್ಕೂ ನೀರು ಕುಡಿದ್ರೆ ಹೇಗೋ ಹಾಗೆ ಒಂದು ಬಟ್ಟಲು ಕುಡಿದ್ರೆ ನನಗೇನೂ ಆಗಲ್ಲ. ಅದಕ್ಕಿಂತ ಹೆಚ್ಚಿಗೆ ನಾನೇನು ಕುಡಿಯೋದು ಇಲ್ಲ, ಮುಟ್ಟೋದು ಇಲ್ಲ. ಇನ್ನು ನಾಳೆಯಿಂದ ಪೆರೋನ ಅತಿಥಿ ಆಗಿರೋಷ್ಟು ಕಾಲವೂ ಕೂಡ ನಾನು ಒಂದು ದಿನಕ್ಕೆ ಒಂದೇ ಒಂದು ಬಟ್ಟಲು ಕುಡಿತೀನಿ ಅಂತ ಹೇಳ್ತಾನೆ. ಆಮೇಲೆ ತನ್ನ ಸಹಚರರ ಕಡೆಗೆ ತಿರುಗ್ತಾನೆ. ಅವನು ಹೇಳ್ತಾನೆ, ನೋಡಿ, ಒಂದೊಂದೇ ಗುಟ್ಟಕ್ಕೆ ಕುಡಿಬೇಕಷ್ಟೇ. ದೋಣಿ ಕಟ್ಟೆಗೆ ಹೋಗಿ ದೋಣಿಲೆ ಮಲ್ಕೊಳ್ಳಿ. ಗಂಟು ಇಲ್ಲ ನಂಟು ಇಲ್ಲ ಅನ್ನೋಂಗೆ ಆಗಿತ್ತು. ಬೆಳಗ್ಗೆ ಎದ್ದು ಇಲ್ಲಿಗೆ ಬಂದುಬಿಡಿ. ನಾಳೆ ಬರ್ತೀವಿ ಅಂತ ಕಾವಲವ್ರಿಗೆ ಹೇಳಿಬಿಟ್ಟು ಬನ್ನಿ. ತುಂಬ ಕುಡಿದ್ಬಿಟ್ಟು ಇಲ್ಲೇ ಇದ್ದರೆ ಅಲ್ಲಿ ನಮ್ಮ ದೋಣಿಯನ್ನು ಯಾರನ್ನ ಹೊತ್ಕೊಂಡು ಹೋದರೆ ಆಮೇಲೆ ನಮ್ಗೆ ಆ ಗಂಟು ಸಿಕ್ಕೋದಿಲ್ಲ, ಇಲ್ಲಿಯ ನಂಟು ಉಳಿಯೋದಿಲ್ಲ ಅಂತ ಎಚ್ಚರಿಸ್ತಾನೆ. ಅಪ್ಪಣೆಯನ್ನು ಹಾಗೆ ಅವ್ರ ತಲೆ ಅಲ್ಲಾಡಿಸ್ತಾರೆ. ಆನಂತರ ಕಾರ್ಯೋನ್ಮುಖರಾಗ್ತಾರೆ, ಅಂದರೆ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಅದೆಲ್ಲ ಮುಗಿಯುತ್ತೆ. ಆಮೇಲೆ ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಬಟ ತನ್ನ ಬಟ್ಟಲನ್ನು ನಿಧಾನವಾಗಿ ಬರಿದು ಮಾಡೋಕ್ಕೆ ಶುರು ಮಾಡ್ತಾನೆ. ಕಿಟಕಿಯಿಂದ ಹೊರಗಡೆ ನೋಡ್ತಿದ್ದ ಮೆನೆಪ್ಟಾಗೆ ಬೇಜಾರು ಶುರು ಆಗುತ್ತೆ. ಸೆಟ್ ಉತ್ಸವಕ್ಕೆ ಇನ್ನೂ ದಿನವೇ ಗೊತ್ತು ಮಾಡಿಲ್ಲ. ಮಹಾ ಅರ್ಚಕ ರಾಜಧಾನಿಗೆ ಬರೋದು ತಡ ಆದರೆ ತಾನು ತುಂಬ ಬೇಗ ಬಂದ ಹಾಗಾಯ್ತಲ್ಲ. ಅಮಾತ್ಯರು ಏನು ಕೇಳ್ತಾರೋ ಏನೋ. ಜೊತೆಗೆ ಪೆರೋಗೆ ನಾವು ತಂದ ಕಾಣಿಕೆಯನ್ನು ಸಲ್ಲಿಸೋದು ಯಾವಾಗ? ಈ ಕೆಪ್ಟು ಎಲ್ಲಿದನೋ ಈಗ ಗೊತ್ತಿಲ್ಲ. ಊರು ಬಿಟ್ಟು ಈಗಾಗಲೇ ಒಂದು ವಾರ ಆಗಿದೆ. ತಾನಿಲ್ಲದೆ ಆಡಳಿತ ನಡೆಸೋದು ಸ್ನೊಫ್ರುಗೆ, ಸೆಬೆಕ್ಕುಗೆ, ಹಿರಿಯರ ಸಮಿತಿಗೆ ಈಗಾಗಲೇ ರೂಢಿ ಆಗಿಬಿಟ್ಟಿರುತ್ತೆ. ಯೋಚನೆ ಕದಡುತ್ತೆ ಅವನಿಗೆ. ಮನೆ ನೆನಪಾಗತ್ತೆ. ನೆಫಿಸ್ ಹೇಗಿದ್ದಳೋ ಏನೋ, ರಾಮೆರಿಪ್ಟ ಹೇಗಿದನೋ ಏನೋ ಅಂತ ಅಂದ್ಕೊಳ್ತಾನೆ. ಅಷ್ಟರಲ್ಲಿ ಬಟ ಕೇಳ್ತಾನೆ, ಮೆನೆಪ್ಟ ಅಣ್ಣ, ಮದಿರೆ ಬೇಡವಾ ಅಂದಾಗ ಹ್ಞೂ ಅಂತ ಮೆನೆಪ್ಟ ಹೇಳ್ತಾನೆ. ಅಬ್ಟು ಯಾತ್ರೆಯಲ್ಲಿ ಮೆನೆಪ್ಟ ಅಣ್ಣನ ಮಾತನ್ನ ಹಾಗೆ ನಡ್ಕೊಳ್ಳಿ ಅಂತ ನಾನು ನಮ್ಮ ಜನರಿಗೆ ಹೇಳಿದ್ದೆ, ನೆನಪಿದ್ಯಾ ನಿನಗೆ ಅಂದಾಗ ಹ್ಞೂ ಅಂತ ಮೆನೆಪ್ಟ ಹೇಳ್ತಾನೆ. ನೋಡು, ಆ ಕ್ಷಣದಲ್ಲೇ ನೀನು ನಾಯಕ ಆಗಿಬಿಟ್ಟೆ. ನಮ್ಮ ಜನ ಮಾತ್ರ ಅಲ್ಲ, ನಾನು ಕೂಡ ನಿನ್ನ ಮಾತು ಹಾಗೆ ನಡೆಯೋ ಹಾಗೆ ಆಗೋಯ್ತು ಅಂತ ಬಟ ಹೇಳ್ತಾನೆ. ನಮ್ಮೂರಲ್ಲಿ ಇಷ್ಟೊತ್ತಿಗೆ ಏನು ಮಾಡ್ತಿರ್ಬೋದು ಅಂತ ಕೇಳಿದಾಗ ಯಾರು ಅಂತ ಬಟ ಕೇಳ್ತಾನೆ. ಅದೇ ನಮ್ಮ ಜನ ಈಗ ನಮ್ಮೂರಲ್ಲಿ ಏನು ಮಾಡ್ತಾ ಇರ್ಬೋದು ಅಂತ ಕೇಳಿದಾಗ ರಾಜಧಾನಿಲಿ ನಾಯಕ ಏನು ಮಾಡ್ತಿದ್ದಾನೋ ಇಲ್ಲ ಏನು ಮಾಡ್ತಾ ಇದ್ದಾರೋ ಅಂತ ಜನ ಯೋಚಿಸ್ತಿರ್ಬಹುದಲ್ವಾ ಅಂತ ಬಟ ಹೇಳ್ತಾನೆ. ಇರಬಹುದು ಅಂತ ಮೆನೆಪ್ಟನು ನಗುತ್ತಾನೆ. ನಡಿ, ನದಿ ದಂಡೆ ಕಡೆಗೆ ಹೋಗಿ ಬರೋಣ, ಬಾಗಿಲು ತೆಗೆಯುತ್ತೋ ಇಲ್ವೋ ಅಂತ ನೋಡಿದ ಹಾಗೂ ಆಗತ್ತೆ ಅಂತ ಹೇಳ್ಬಿಟ್ಟು ಮೆನೆಪ್ಟ ಎದ್ದೇಳ್ತಾನೆ. ಬಟನು ಅವನ ಹಿಂದೆ ಹೊರಡ್ತಾನೆ. ಒಬ್ಬ ಸೇವಕ ಅವ್ರಿಗೆ ದಾರಿ ತೋರಿಸ್ತಾನೆ. ಮೆನೆಪ್ಟ ಮತ್ತು ಬಟ ಅವನ ಹಿಂದಿನಿಂದ ನಡೀತಾರೆ. ಔಟ್ ಮತ್ತು ಬೆಕ್ ನಡುಬಟ್ಟಿಯಲ್ಲಿ ಒಂದು ಬರ್ಚಿಯನ್ನು ಸಿಕ್ಕಿಸ್ಕೊಂಡು ಸ್ವಲ್ಪ ದೂರದಲ್ಲಿ ಅವರನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ. ಏಕೆಂದರೆ ಅವರಿಬ್ಬರೇನೆ ಅಂಗರಕ್ಷಕರು. ಮೊದಲು ದೇವಮಂದಿರಕ್ಕೆ ಹೊರಡ್ತಾರೆ. ಹೊರಗಡೆ ದೀಪಗಳು, ಸೊಡರುಗಳು ಎಲ್ಲ ಇರುತ್ತೆ. ಬಾಗಿಲು ಮುಚ್ಚಿದ್ದ ಕಟ್ಟಡವನ್ನು ಆ ದೀಪಗಳು ಬೆಳಗ್ತಾ ಇರುತ್ತೆ. ದ್ವಾರದ ಮೇಲೆ ಸ್ವರ್ಣಲೇಪನ ಹೊಳಿತಾ ಇರುತ್ತೆ. ಮೇಲಿನ ಹಂತದಲ್ಲಿ ಬೆಳಕು ಮಂದ ಆಗ್ತಾ ಆಗ್ತಾ ಗೋಪುರ ಕಾಣಿಸ್ತಾ ಇರೋದಿಲ್ಲ. ಮೆನೆಪ್ಟ ಮತ್ತು ಸಂಗಡಿಗರು ಮುಚ್ಚಿದ ಬಾಗಿಲಿನ ಹಿಂದಿದ್ದ ಪುಟ್ಟಾಗೆ, ಅಂದರೆ ದೇವರಿಗೆ ಮಂಡಿ ಊರಿ ನಮಸ್ಕಾರ ಮಾಡ್ತಾರೆ, ಹೇಳ್ತಾರೆ. ಅಲ್ಲಿಂದ ಹಿಂದಕ್ಕೆ ಹೊರಳಿ ಪ್ರಾಕಾರದ ದ್ವಾರವನ್ನು ಸಮೀಪಿಸ್ತಾರೆ. ಅಲ್ಲಿ ಕಾವಲಿನವನ ಮುಖ್ಯಸ್ಥ ಇರ್ತಾನೆ. ನೀವು ದಡದ ಮೇಲ್ಗಡೆ ತಿರುಗಾಡಬಹುದು ಅಂತ ಅಮಾತ್ಯರು ಹೇಳಿದ್ದಾರೆ,
ಆದರೆ ನಿಮ್ಮ ಅಂಗರಕ್ಷಕರ ಜೊತೆ ನಮ್ಮ ಭಟ್ರನ್ನು ಕಳಿಸ್ಬೇಕು ಅಂತ ಹೇಳಿದ್ದಾರೆ ಅಂತ ಆತ ಹೇಳ್ತಾನೆ. ಭಟ ಹೇಳ್ತಾನೆ, ಯಾಕೆ ಇಲ್ಲಿ ಕಳ್ಳರು ಜಾಸ್ತಿನಾ, ನಮ್ಮ ಮೈ ಮೇಲಿನ ಆಭರಣಗಳೇ ಇಲ್ವಲ್ಲ ಅಂತ ಹೇಳಿದಾಗ ಆ ಮುಖ್ಯಸ್ಥನಿಗೆ ಏನು ಹೇಳೋಕ್ಕೂ ತೋಚೋದಿಲ್ಲ. ಮೆನಪ್ಟಾಗೆ ನಮಿಸ್ತಾನೆ. ನನಗೆ ನೀಡಲಾಗಿರೋ ರಾಜ ಆಜ್ಞೆ ಇದು ಅಂತ ಹೇಳ್ತಾನೆ. ರಾಜಕಾರಣಕ್ಕೂ ನನಗೂ ಸಂಬಂಧ ಇಲ್ಲ, ಆದರೂ ಹೇಳ್ತೀನಿ, ನೀವು ಒಂದು ವಿಚಿತ್ರವಾದ ಪ್ರಾಂತ್ಯದಿಂದ ಬಂದಿದ್ದೀರಾ, ಪೆರೋಗೆ ಎದುರಾಗಿ ಬಂಡಾಯ ಮಾಡಿದ್ದೀರಾ, ಇದೇನು ಸಾಮಾನ್ಯದ್ದಲ್ಲ. ಇದರ ವಿವರವನ್ನು ಕೇಳಿ ರಾಜಧಾನಿಯ ನಮ್ಮ ಪ್ರಜೆಗಳಿಗೆ ಸಿಟ್ಟು ಬಂದಿದೆ. ಯಾರಾದರೂ ತಲೆ ಹೋಗರು ನಿಮ್ಮ ಮೇಲೇ ಬರಬಹುದು, ಆದರೆ ನೀವು ಅರಮನೆಗೆ ಮಾನ್ಯ ಅತಿಥಿಗಳು. ಹಾಗಾಗಿ ನಿಮಗೇನಾದರೂ ಸಂಭವಿಸಿದ್ರೆ ನಾವು ಅದಕ್ಕೆ ಜವಾಬ್ದಾರರಾಗಬೇಕಾಗತ್ತೆ. ಹಾಗಾಗಿ ನಮ್ಮ ಭಟರು ಕೂಡ ನಿಮ್ಮ ಹಿಂದೆ ಬರ್ತಾರೆ ಅಂತ ಹೇಳಿದಾಗ, ಸರಿ, ನಿಮ್ಮ ಕರ್ತವ್ಯವನ್ನು ನೀವು ಪಾಲಿಸಬೇಕಾದದ್ದೇನೆ ಅಂತ ಮೆನಪ್ಟನು ಹೇಳ್ತಾನೆ. ಸ್ವಲ್ಪ ಹೊತ್ತು ತಿರುಗಾಡ್ಕೊಂಡು ಬನ್ನಿ, ರಾಣಿ ವಾಸದವರು ಬರೋ ಸಮಯ ಏನಾದರೂ ಇದ್ದರೆ ನಿಮಗೆ ತಿಳಿಸಿ ನಿಮ್ಮನ್ನು ಕರ್ಕೊಂಡು ಬರ್ತೀವಿ. ನಿಮಗೆ ಒಬ್ಬ ದೇವಸೇವಕ ಸಿಗಬಹುದು, ಬಡಪಾಯಿ, ಚಿಕ್ಕ ವಯಸ್ಸು, ತಲೆ ಸರಿ ಇಲ್ಲ ಅವನಿಗೆ, ಮಹಾ ಅರ್ಚಕರ ಪರಿವಾರದಲ್ಲಿ ಇದ್ದ, ಅಲ್ಲೇನೋ ಗಲಾಟೆ ಮಾಡ್ದ ಅಂದ್ಬಿಟ್ಟು ಅರಮನೆ ದೇವ ಮಂದಿರ ಸ್ವಚ್ಛ ಮಾಡೋಕ್ಕೆ ನೇಮಿಸಿದ್ದಾರೆ. ರಾತ್ರಿ ಆದರೆ ಸಾಕು, ಅವನು ಒಸೈರೀಸ್ ಕರೀತಾನೆ, ಹೊರಗೆ ಹೋಗಬೇಕು ಅಂತ ಗೋಳಾಡ್ತಿರ್ತಾನೆ. ಬಿಡದೇ ಇದ್ದರೆ ದೇವ ಮಂದಿರದ ಮುಂದೆ ಎದೆ ಹೊಡ್ಕೊಂಡು ಕೂಗಾಡ್ತಾನೆ. ಅರಮನೆಯ ಮುಖ್ಯ ದೇವ ಸೇವಕರು ಇನ್ನೇನಿ ಹೊರಗೆ ಬೇಕಾದರೆ ಹೋಗಲಿ, ಆದರೆ ನಿಗಾ ಇರಲಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಅವನನ್ನೇ ನೀವು ಮಾತಾಡ್ಸೋಕ್ಕೆ ಹೋಗಬೇಡಿ, ಅವನನ್ನು ಮಾತಾಡಿಸಿ ಪ್ರಯೋಜನ ಇಲ್ಲ. ಏಕೆಂದರೆ ಆತ ಏನು ಉತ್ತರ ಕೊಡೋದಿಲ್ಲ, ಅವನು ತನ್ನಷ್ಟಕ್ಕೆ ತಾನು ಗೊಣಕ್ಕೋತಾ ಇರ್ತಾನೆ, ಇಲ್ಲ ಹಾಡ್ಕೋತಾ ಇರ್ತಾನೆ ಅಂದ್ಬಿಟ್ಟು ಆ ಸೇವಕರು ಹೇಳ್ತಾರೆ. ಅಂದರೆ ಅಲ್ಲಿದ್ದಂತಹ ಅಧಿಕಾರಿಗಳು, ಸೇವಕರು ಎಲ್ಲರೂ ಹೇಳ್ತಾರೆ. ಆಗಲಿ, ನೀವು ವಿಷಯ ಹೇಳಿದ್ದು ಒಳ್ಳೇದಾಯಿತು ಅಂತ ಮೆನಪ್ಟ ಹೇಳ್ತಾನೆ. ಸರಿ, ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು ಒಬ್ಬ ಭಟ ಬಾಗಿಲು ತೆಗಿತಾನೆ, ಆದರೆ ಅರ್ಧ ಮಾತ್ರ ತೆಗಿತಾನೆ. ಮೆನಪ್ಟನ ಪರಿವಾರವನ್ನು ಹಿಂಬಾಲಿಸಿ 4 ಜನ ಅರಮನೆ ಯೋಧರು ಕೂಡ ಅವ್ರ ಹಿಂದೆ ಹೊರಡ್ತಾರೆ. ಮತ್ತೆ ಬಾಗಿಲು ಮುಚ್ಕೊಳ್ಳುತ್ತೆ. ನದಿ ಮೇಲಿನಿಂದ ಹಿತಕರವಾದ ತಂಗಾಳಿ ಬೀಸಿ ಬರ್ತಾ ಇರುತ್ತೆ. ಮಹಾಪೂರದಲ್ಲೂ ಒದ್ದೆ ಆಗದೆ ಇರೋ ಹಾಗೆ ಎತ್ತರವಾದ ಕೃತಕ ದಂಡೆಯನ್ನು ಅಲ್ಲಿ ನಿರ್ಮಾಣ ಮಾಡಿರ್ತಾರೆ. 10 ಆಳು ಭುಜಕ್ಕೆ ಭುಜ ತಗಲಿಸಿ ನಡೆಯುವಷ್ಟು ಅಗಲವಾದಂತಹ ದಾರಿ ಅದಾಗಿರುತ್ತೆ. ನುಣುಪಾದ ಮರಳು ಸುರಿದು ನೆಲವನ್ನು ಮೆದು ಮಾಡಿರ್ತಾರೆ. ನೀರಿನ ಬದಿ ಉದ್ದಕ್ಕೂ ಹೂಬಳ್ಳಿಯ ಬೇಲಿ ಕಟ್ಟಿರ್ತಾರೆ. ಈ ಕಡೆಗೆ ಅರಮನೆಯ ಪ್ರಾಕಾರ 100 ಮಾಳಗಳಿಗೆ ಒಂದೊಂದು ದೀಪಸ್ತಂಭ ಇರುತ್ತೆ. ಅಲ್ಲಿ ಸಶಸ್ತ್ರರಾದ ಕಾವಲುಗಾರರು ಕೂಡ ಇರ್ತಾರೆ. ನದಿ ನೀರನ್ನು ನೋಡಿಕೊಂಡು ಇಬ್ಬಿಬ್ಬರು ಕೂತ್ಕೊಳ್ಳೋ ಹಾಗೆ ಅಲ್ಲಲ್ಲಿ ಕಲ್ಲಿನ ಪೀಠಗಳನ್ನು ಹಾಕಿರ್ತಾರೆ. ಮಾತಿಗಿಂತ ಮೌನನೇ ವಾಸಿ ಅನ್ನೋ ಹಾಗೆ ಅಲ್ಲಿ ಪರಿಸರ ಇರುತ್ತೆ. ಮೆನಪ್ಟಾನಿಗೆ ಮನಸ್ಸು ಉಲ್ಲಸಿತವಾಗುತ್ತೆ. ಬಲಗಡೆಗೆ ದೂರದ ದೋಣಿ ಕಟ್ಟೆಯನ್ನು ದಾಟಿ ಅದಕ್ಕೂ ಮುಂದೆ ಉದ್ದಕ್ಕೂ ದೀಪಗಳ ಅಲಂಕಾರ ಇರುತ್ತೆ. ಪಾನ ಮಂದಿರಗಳಲ್ಲಿ, ಭೋಜನ ಗೃಹಗಳಲ್ಲಿ, ಉಳ್ಳವರ ಮನೆಗಳಲ್ಲಿ ದೀಪಗಳು ಹೊಳಿತಾ ಇರುತ್ತೆ. ಎಡಗಡೆ ಪ್ರಾಕಾರ ದಾಟಿದ ಮೇಲೆ ಬಡ ಗುಡಿಸಲುಗಳಲ್ಲಿ ಮಿಣುಕು ದೀಪಗಳಿರುತ್ತೆ. ದೀಪಗಳು ಅಥವಾ ನಕ್ಷತ್ರಗಳು ಅಂತ ಮೆನಪ್ಟ ಹೇಳ್ಕೊಳ್ತಾನೆ. ಅಲ್ಲಿ ಕತ್ತಲೇನೆ ಹೆಚ್ಚಾಗಿರುತ್ತೆ. ನದಿ ಮೇಲಂತೂ ತಂಗಿದ್ದ ಚಲಿಸ್ತಿದ್ದ ನಾವೆಗಳ ಸಹಸ್ರಾರು ದೀಪಗಳು ಹೊಳಿತಾ ಇರುತ್ತೆ. ಆಗ ಇದೆಲ್ಲವನ್ನು ಮೆನಪ್ಟ ನೋಡ್ತಾನೆ, ಅಂದ್ಕೊಳ್ತಾನೆ, ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ ಅಂಥೇಳಿ ಅನ್ಕೊತಾ ಇರ್ತಾನೆ. ಆಗ ದೂರದಲ್ಲಿ ಆಲಾಪನೆ ಕೇಳಿಸುತ್ತೆ, ಯಾರೋ ಹಾಡ್ತಾ ಇದ್ದಾರೆ ಅಂತ ಮೆನಪ್ಟ ಅಂದ್ಕೊಳ್ತಾನೆ. ದೇವಸೇವಕ ಇರಬಹುದು ಅನಿಸುತ್ತೆ, ಅಲ್ಲಿಗೆ ಹೋಗೋಣ ಅಂತ ಮೆನಪ್ಟ ಹೇಳ್ತಾನೆ. ಆ ಕಡೆ ಹೋಗ್ತಾ ಹೋಗ್ತಾ ಅವನು ಹೇಳ್ತಾ ಇದ್ದ ಹಾಡು ಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ. ನಾನು ಯಾರ ಜೊತೆ ಮಾತಾಡಲಿ ಅಂತ ಅನ್ನೋದೇ ಕೇಳಿಸ್ತಾ ಇರುತ್ತೆ. ಅಲ್ಲಿ ಒಂದು ಖಾಲಿಯಾದ ಒಂದು ಶಿಲಾಪೀಠದ ಬುಡದಿಂದ ಆ ಸ್ವರ ಬರ್ತಿರುತ್ತೆ. ನೀರನ್ನೇ ನೋಡಿಕೊಂಡು ಆ ಪೀಠದ ಕಾಲಿಗೆ ಹೊರಗೆ ಒಬ್ಬ ಮನುಷ್ಯ ಕೂತಿರ್ತಾನೆ. ಮೆನಪ್ಟ ಮತ್ತಿತರರು 10 ಹೆಜ್ಜೆ ದೂರ ಸದ್ದಿಲ್ಲದೆ ನಿಂತ್ಕೊತಾರೆ. ಯಾರ ಪರಿವೇನೂ ಇಲ್ಲದೆ ಅವನು ಹಾಡ್ತಾ ಇರ್ತಾನೆ. ಇವತ್ತು ನಾನು ಯಾರ ಜೊತೆ ಮಾತಾಡಲಿ? ಮನುಷ್ಯನ ಹೃದಯ ದುರಾಶೆಯ ಕಡಲಾಗಿದೆ. ಸಂಧಿ ಸಿಕ್ಕರೆ ಪರರ ಸುತ್ತಿಗೆ ಕೈ ಹಾಕ್ತಾನವನು. ಇವತ್ತು ನಾನು ಯಾರ ಜೊತೆ ಮಾತಾಡಲಿ? ನಯ ವಿನಯ ಇನ್ನಿಲ್ಲ, ಎಲ್ಲರೂ ಸೊಕ್ಕಿನವರು. ಇವತ್ತು ನಾನು ಯಾರ ಜೊತೆ ಮಾತಾಡಬೇಕು? ಶಿಷ್ಟನನ್ನು ಕೆರಳಿಸಿ ದುಷ್ಟ ನಗುತ್ತಾನೆ, ಉಳಿದವ್ರನ್ನ ನೋಡ್ಕೊತ ಅಣುಕಿಸ್ತಾರೆ. ಇವತ್ತು ನಾನು ಯಾರ ಜೊತೆ ಮಾತಾಡಬೇಕು? ಎಲ್ಲರೂ ಮುಖವನ್ನು ಮರೆ ಮಾಡ್ಕೊಂಡಿದ್ದಾರೆ, ನೇರ ನೋಟ ಅನ್ನೋದೇ ಇಲ್ಲ.
ಎಲ್ಲರೂ ಠಕ್ಕಿಗರು, ಬಲು ಮೋಸಗಾರರು, ನಂಬಲಿಕ್ಕೆ ನೆಚ್ಚಲಿಕ್ಕೆ ಒಬ್ಬನೂ ಇಲ್ಲ. ನಾನು ಯಾವತ್ತು ಯಾರ ಜೊತೆಗೂ ಮಾತಾಡಿಲ್ಲ, ಇವತ್ತು ಯಾರ ಜೊತೆ ಮಾತಾಡಲಿ ಅಂತ ಹೇಳಿಬಿಟ್ಟು ಎರಡೆರಡು ಸತ ಹೇಳ್ಕೊಂಡು ಒಬ್ಬ ಬಿಕ್ತಾ ಬಿಕ್ತಾ ಹತ್ಕೊತಾನೆ ಹೇಳ್ತಾ ಇರ್ತಾನೆ. ಮೆನಪ್ಟಾಗೆ ಇದೇನಿದು, ಇಷ್ಟೊಂದು ಸಂಕಟ ಪಡ್ತಾ ಇದ್ದಾನೆ ಇವನು, ಯಾಕಿಷ್ಟು ಯಾತನೆ ಪಡ್ತಾ ಇದ್ದಾನೆ ಅನಿಸುತ್ತೆ. ಎಲ್ಲರೂ ಠಕ್ಕಿಗರು ಅಂದರೆ ಮೋಸಗಾರರು, ಬಲು ಮೋಸ, ನಂಬಲಿಕ್ಕೆ ನೆಚ್ಚಲಿಕ್ಕೆ ಒಬ್ಬನೂ ಇಲ್ಲ. ಐಗುಪ್ತದ ಪ್ರದೇಶದಲ್ಲಿ ಎಷ್ಟು ನಿಜ ಇದು ಅಂತೇಳಿ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಬಟ ಔಟ ಬೆಕ್ ಮೂಕರಾಗಿ ನಿಂತು ಕೇಳ್ತಾ ಇರ್ತಾರೆ. ಆ ಮನುಷ್ಯ ಅಳುವನ್ನು ನಿಲ್ಲಿಸ್ತಾನೆ, ನಿಟ್ಟುಸಿರನ್ನು ಬಿಡ್ತಾನೆ, ಮತ್ತೆ ಅದೇ ಹೇಳ್ತಾ ಇರ್ತಾನೆ. ಧರ್ಮಶೀಲರು ಯಾರೂ ಇಲ್ಲ, ಎಲ್ಲ ದುಷ್ಟರೇ ಇಲ್ಲಿ ಲೋಕವನ್ನು ಆಳ್ತಾ ಇದ್ದಾರೆ. ಬಳಲಿ ತೊಳಲಿ ಬೆಂಡಾಗಿದ್ದೀನಿ, ನಂಬಲಿಕ್ಕೆ ನೆಚ್ಚಲಿಕ್ಕೆ ಯಾರೂ ಇಲ್ಲ. ಪಾಪ ಪೀಡಿತ ಈ ನೆಲ, ನಾನು ಜರ್ಜರಿತ ಆಗಿದ್ದೀನಿ ಅಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರ್ತಾನೆ. ಪಾಪ ಪೀಡಿತ ಆಗಿದೆ ಈ ನೆಲ, ಪಾಪ ಪೀಡಿತ ಆಗಿದೆ ಈ ನೆಲ ಅಂತ 2-3 ಸಲ ಹೇಳ್ತಾನೆ. ಈ ಮಾತುಗಳು ಮೆನೆಪ್ಟಾಗೆ ಯೋಚನೆಗೆ ಈಡು ಮಾಡುತ್ತವೆ. ಹೀಗೆ ಹಾಡ್ತಾ ಇದ್ದಾನೆ ಈ ವ್ಯಕ್ತಿ ಅಂದರೆ ಇವನಿಗೆ ಎಷ್ಟೊಂದು ಯಾತನೆ ಇರಬಹುದಲ್ಲ ಅಂದ್ಕೊಳ್ತಾನೆ. ಹಾಡು ಮುಗಿಯುತ್ತೆ, ಮತ್ತೊಮ್ಮೆ ಆ ವ್ಯಕ್ತಿ ಅಳಕ್ಕೆ ಶುರು ಮಾಡ್ತಾನೆ. ಆನಂತರ ಪೂರ್ತಿ ಮೌನವಾಗಿ ತಲೆ ತಗ್ಗಿಸ್ಕೊಂಡು ಕೂತಿರ್ತಾನೆ. ನಿಂತಲ್ಲೇ ನಿಂತಿದ್ದ ಮೆನೆಪ್ಟ ಪರಿವಾರಕ್ಕೆ ಈ ಮೌನ ತುಂಬ ದುಸ್ಸಹ ಅನಿಸುತ್ತೆ. ನಾಯಕ ತಾನೊಬ್ಬನೇ ಆ ಶಿಲಾಪೀಠದ ಕಡೆಗೆ ಸಾಗ್ತಾನೆ. ಹೆಜ್ಜೆ ಸದ್ದು ತಿರುಗಿ ನೋಡಿದ ಆ ಮನುಷ್ಯ ಹೇಳ್ತಾನೆ, ಪೆರೋ ಬರ್ತಾರಾ, ನಾನು ಎದ್ದೇಳ್ಬೇಕಾ ಅಂತ ಕೇಳಿದಾಗ ಮೆನೆಪ್ಟ ಹೇಳ್ತಾನೆ, ಇಲ್ಲ, ನಾನು ಅಪರಿಚಿತ, ಇಲ್ಲಿವನಲ್ಲ. ನಿಮ್ಮ ಹಾಡು ಕೇಳಿ ನನಗೆ ಸಂಕಟ ಆಯಿತು. ಮಾತಾಡಿಸ್ಲಿಕ್ಕೆ ನಾನು ಅರ್ಹನೋ ಹೌದೋ ಅಲ್ವೋ ಗೊತ್ತಿಲ್ಲ, ಆದರೂ ಮಾತಾಡಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ಆ ಮನುಷ್ಯನಿಗೆ ಉತ್ಸಾಹ ಬರುತ್ತೆ. ಆಹಾ, ಮಹಾತ್ಮರಿಗೆ ಉಚಿತವಾದ ವಿನಯ ನಿಮ್ಮದು ಅಂತ ಹೇಳಿದಾಗ, ನಾನು ಮೆನೆಪ್ಟ, ನೀರಾನೆ ಪ್ರಾಂತ್ಯದ ನಾಯಕ ಅಂತ ಹೇಳಿದಾಗ, ನೀರಾನೆ ಪ್ರಾಂತ್ಯದ ನಾಯಕ, ಯಾವಾಗ ಬಂದ್ರಿ ಅಂತ ಆತ ಗಡಬಡಿಸಿ ಹೇಳ್ತಾನೆ. ನೀವು ದೇವಸೇವಕರಲ್ವಾ ಅಂದಾಗ, ದೇವಸೇವಕ ಮೆನ್ನ ಅಂತ ನನ್ನ ಹೆಸರು, ಹುಚ್ಚ ನಾನು. ದೀಪಸ್ತಂಭದ ಹತ್ತಿರಕ್ಕೆ ಹೋಗೋಣವಾ, ನಾನು ನಿಮ್ಮ ಮುಖ ನೋಡಬೇಕು ಅಂತ ಹೇಳ್ತಾನೆ. ಇಬ್ಬರು ಸಮೀಪ ಇದ್ದಂತಹ ಪ್ರಾಕಾರ ದೀಪದ ಕಡೆಗೆ ನಡೀತಾರೆ. ದೀಪದ ನಾಲ್ಗೆ ಅಲ್ಲಾಡ್ತಾ ಇರುತ್ತೆ. ಕಣ್ಣು ಕಿವಿ ಇಲ್ಲದೆ ಇರೋನ ಹಾಗೆ ಆ ದೀಪದ ಹತ್ತಿರ ಒಬ್ಬ ಕಾವಲು ಭಟ ನಿಂತಿರ್ತಾನೆ. ಮೆನೆಪ್ಟ ನೋಡ್ತಾನೆ. ಆ ಮೆನ್ನ ಒಬ್ಬ ರೂಪವಂತ ತರುಣ. ಅವನು ಹಣೆ ಅಗಲಕ್ಕೂ ಆಳವಾದ ಗೆರೆಗಳಿರುತ್ತೆ, ಮೈ ಸೊರಗಿರುತ್ತೆ, ಬರೀ ಒಂದು ಕೌಪೀನವನ್ನು ಮಾತ್ರ ಧರಿಸಿರ್ತಾನೆ. ತನ್ನ ಎದುರು ನಿಂತಿದ್ದ ಈ ಮೆನೆಪ್ಟನನ್ನು ಮೆನ್ನ ಕೂಡ ನೋಡ್ತಾನೆ. ಭಾವೋದ್ವೇಗದಿಂದ ಅವನ ಮೂಗಿನ ಹೊಳ್ಳೆಗಳು ಅದುರುತ್ತವೆ. ಬಿಸಿ ಉಸಿರು ಹೊರಗೂ ಒಳಗೂ ಹೊಯ್ದಾಡುತ್ತೆ. ಏನಾಗ್ತಿದೆ ಅಂತ ಗಮನಿಸೋಕ್ಕೆ ಮುಂಚೆನೆ ಮೆನೆಪ್ಟ ಹತ್ತಿರಕ್ಕೆ ಬರ್ತಾನೆ. ಅವನ ಕೊರಳಿಗೆ ಆತು ಬೀಳ್ತಾನೆ. ಔಟ ಬಟ ಮತ್ತು ಬೆಕ್ಕಲ್ಲಿಗೆ ಓಡಿ ಬರ್ತಾರೆ. ದೇವಸೇವಕನನ್ನು ಹಿಡಿಲಿಕ್ಕೆ ತಡಿಲಿಕ್ಕೆ ಮುಂದಾಗ್ತಾರೆ. ಆದರೆ ಮೆನೆಪ್ಟ ಹೇಳ್ತಾನೆ, ಇರಲಿ ಬಿಡಿ ಅಂತ. ಮೆನ್ನ ಅದನ್ನೆಲ್ಲ ನೋಡಿ ಬೆಚ್ಚಿ ಬೀಳ್ತಾನೆ. ತಾನೇ ದೂರ ಸರಿತಾನೆ. ಓ, ಇವರೆಲ್ಲ ನಿಮ್ಮ ಅಂಗರಕ್ಷಕರ? ನಾನು ಕನಸಲ್ಲಿ ನಿಮ್ಮನ್ನು ನೋಡಿದ್ದೆ, ಆದರೆ ಅಸ್ಪಷ್ಟವಾದ ಆಕಾರ. ಆದರೂ ಹೆಚ್ಚು ಕಡಿಮೆ ನನಗೆ ಹೇಗೆ ಕಂಡಿತ್ತೋ ನೀವು ಹಾಗೇ ಇದ್ದೀರಾ. ಇಲ್ಲ, ಇನ್ನೂ ಎತ್ತರ ಇದ್ದೀರಾ. ಇವತ್ತು ನೀವು ಮನುಷ್ಯ, ನಾಳೆ ನೀವೇ ದೇವರಾಗ್ತೀರಾ. ಐಗುಪ್ತದ 2000 ದೇವರೆಲ್ಲ ಹಿಂದೆ ಮನುಷ್ಯರೋ ಪ್ರಾಣಿಗಳೋ ಹಾಗಿದ್ರಂತೆ. ನೋಡು, ನಾನು ಇದೆಲ್ಲ ಹೇಳಿದ್ದಕ್ಕೆ ನನ್ನನ್ನು ಹುಚ್ಚ ಅಂತ ಹೇಳಿದ್ರು. ಮೆನೆಪ್ಟ ನಾನು ಹುಚ್ಚನಾ ಅಂತ ಕೇಳಿ ಜೋರಾಗಿ ನಗಲಿಕ್ಕೆ ಶುರು ಮಾಡ್ತಾನೆ. ಆ ಮೆನ್ನನ ನಗೆ ಎಷ್ಟು ಜೋರಾಗಿರುತ್ತೆ ಅಂದರೆ ಅದು ಎದುರುಗಡೆ ಇರೋ ದಡಕ್ಕೂ ಕೇಳಿಸ್ತಾ ಅನ್ನೋಷ್ಟು ಜೋರಾಗಿ ಅವನು ನಗುತ್ತಾ ಇರ್ತಾನೆ. ಆಗ ಮೆನೆಪ್ಟ ಅಂದ್ಕೊಳ್ತಾನೆ, ಇಷ್ಟು ಬಡಕಲು ಶರೀರದವನು ಇಷ್ಟು ಜೋರಾಗಿ ನಗಲಿಕ್ಕೆ ಇವನಿಗೆ ಸಾಮರ್ಥ್ಯ ಎಲ್ಲಿತ್ತು ಅಂತ ಅಂದ್ಕೊಳ್ತಾನೆ. ತನ್ನ ನಗೆಯ ಪ್ರತಿಧ್ವನಿಯನ್ನು ಕೇಳಿ ಮೆನ್ನನಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಆ ನಗೆ ನಂದೇನಾ ಅಂತ ಖಚಿತಪಡಿಸ್ಕೊಳ್ಳೋಕ್ಕೆ ಅವನು ಮತ್ತೊಮ್ಮೆ ಜೋರಾಗಿ ನಗುತ್ತಾನೆ. ಆ ನಗೆ ಮತ್ತೊಮ್ಮೆ ಪ್ರತಿಧ್ವನಿಸುತ್ತೆ. ಆಗ ಅರಮನೆಯ ಕಾವಲು ಭಟರು ಮೆನ್ನನನ್ನು ಸುತ್ತುವರಿತಾರೆ. ನೀವಿನ್ನು ಒಳಗೆ ನಡೀರಿ ಅಂತ ಅವರಲ್ಲೊಬ್ಬ ಮೆನ್ನನಿಗೆ ಹೇಳ್ತಾನೆ. ವಿಶ್ರಾಂತಿ ಹೊತ್ತಾಯಿತು, ನೀವು ಒಳಗೆ ಹೋಗಬಹುದು ಅಂತ ಇನ್ನೊಬ್ಬ ಮೆನೆಪ್ಟ ಕಡೆಗೆ ಹೇಳ್ತಾನೆ. ಅತಿಥಿ ಗೃಹದಲ್ಲಿ ಇದ್ದೀರಾ ಅಲ್ವಾ ಅಂತ ಹೇಳಿಬಿಟ್ಟು ಪಿಸು ಧ್ವನಿಯಲ್ಲಿ ಮೆನ್ನ ತನ್ನ ಕೈ ಹಿಡ್ಕೊಂಡಿದ್ದ ಭಟನನ್ನು ವಿಧೇಯನಾಗಿ ಕೇಳ್ತಾ ಹಿಂಬಾಲಿಸ್ತಾನೆ.
ಅಂದರೆ ಈ ದೇವಸೇವಕ ಮೆನ್ನನನ್ನು ಕೂಡ ಒಂದು ರೀತಿಯ ಸೆರೆಯಾಳಿನ ಥರ ಒಬ್ಬ ಭಟ ಅವನನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅಯ್ಯೋ ಪಾಪ ಅಂತ ಭಟ ಹೇಳ್ತಾನೆ. ಆಗ ಮೆನಪ್ಟ ಹೇಳ್ತಾನೆ, ಪಾಪ ಪೀಡಿತವೀನೆಲ ನಾ ಜರ್ಜರಿತ, ಕೊನೆಯೇ ಇಲ್ಲ ಕೊನೆಯೇ ಇಲ್ಲ ಅಂತ ಅನ್ನಲ್ಲ ಪಾಪ, ಏನು ಕಷ್ಟ ಇದೆಯೋ ಅಂತೇಳಿ ಹೇಳ್ತಾನೆ. ಮೆನಪ್ಟ ಏನು ಜರ್ಜರಿತನಲ್ಲ, ಆದರೂ ಕೂಡ ಮೆನ್ನನ ಈ ಯಾತನೆಯನ್ನು ನೋಡಿ ಅವನಿಗೆ ಒಂದು ರೀತಿಯ ಸಂಕಟ ಶುರುವಾಗುತ್ತೆ. ಅವನು ಕೂಡ ನಿಟ್ಟುಸಿರು ಬಿಡ್ತಾನೆ. ನದಿಯ ತೀರದಲ್ಲಿ ಓಡಾಡಿದ್ದನ್ನು ಅಷ್ಟಕ್ಕೆ ಮುಕ್ತಾಯ ಮಾಡಿ ಅವರು ಅತಿಥಿ ಗೃಹದ ಕಡೆಗೆ ಹೊರಡ್ತಾರೆ. ಮೆನಪ್ಟ ಮಲಗಲಿಕ್ಕೆ ಅಂದ್ಬಿಟ್ಟು ಒಂದು ಕೊಠಡಿಯನ್ನು ಅಣಿಗೊಳಿಸಿರ್ತಾರೆ. ಅದು ವಿಶಾಲವಾಗಿರುತ್ತೆ. ಮಂಚವನ್ನು ನೋಡಿ ಆತ ಹೇಳ್ತಾನೆ, ಐಗುಪ್ತದ ಜನರಿಗೆ ಮಂಚದ ಮೇಲೆ ಮಲ್ಕೊಳ್ಳೋಕ್ಕೆ ಮೆನೆಸ್ತುರೆ ಹೇಳಿಕೊಟ್ಟು 700 ವರ್ಷಗಳೇ ಆಗಿರಬಹುದು. ಆದರೆ ನನ್ನಲ್ಲಿಗೆ ಇನ್ನೂ ಆ ಪಾಠ ಮುಟ್ಟಿಲ್ಲ. ಅಂದರೆ ನಾನು ಎಂದೂ ಮಂಚದ ಮೇಲೆ ಮಲಗೋದವನಲ್ಲ, ಶಯನಕ್ಕೆ ನೆಲನೇ ನನಗಿಷ್ಟ, ನಾನು ಮಲಗೋದೇ ನೆಲದ ಮೇಲೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅತಿಥಿ ಗೃಹದ ಸೇವಕರಿಗೆ ಆಶ್ಚರ್ಯ ಆಗುತ್ತೆ. ಅವರು ಈ 4 ಜನಗಳಿಗೆ ಮಲ್ಕೊಳ್ಳೋಕ್ಕೆ ಮೆತ್ತೆಗಳನ್ನು ಹೊದಿಲಿಕ್ಕೆ ಬಟ್ಟೆಗಳನ್ನು ಕೂಡ ತಂದು ಕೊಡ್ತಾರೆ. ಅತಿಥಿ ಗೃಹದ ಅಧಿಕಾರಿ ಬಾಗಿಲ ಹತ್ರ ನಿಂತ್ಕೊಳ್ತಾನೆ. ನಾಳೆ ಬೆಳಗ್ಗೆ ಉಪಹಾರ ಆದಮೇಲೆ ಅಮಾತ್ಯರನ್ನು ಭೇಟಿ ಮಾಡಬೇಕು ಅಂತೇಳಿ ಹೇಳಿದಾಗ ಸರಿ ಅಂಥೇಳಿ ಒಪ್ಕೊತಾರೆ. ತಲೆಗೆ ತೋಳನ್ನು ಕೆಳಗಡೆ ದಿಂಬಿನ ಥರ ಇಟ್ಕೊಂಡು ಎಲ್ಲರೂ ಮಲ್ಕೊಳ್ತಾರೆ. ಮಲಗಿದ ತಕ್ಷಣ ಭಟ ಗೊರಕೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಎಳೆ ಯೌವನಿಗರಾದಂತಹ ಔಟ ಮತ್ತು ಬೆಕ್ ಶಾಂತವಾಗಿ ಉಸಿರಾಡ್ತಾ ಹಾಗೆ ನಿದ್ದೆಯಲ್ಲಿ ಮುಳುಗಿ ಹೋಗ್ತಾರೆ. ನಾಯಕನಿಗೆ ಮಾತ್ರ ಬಹಳ ಹೊತ್ತು ನಿದ್ದೆ ಹತ್ತೋದಿಲ್ಲ. ಕ್ರಮವಾಗಿ ಕಡಿಮೆ ಆಗುತ್ತೆ ಹೊರಗಡೆ ಇರೋ ಸದ್ದು ಗದ್ದಲಗಳು. ನಿಧಾನವಾಗಿ ಆ ಸದ್ದಿನ ಕಡೆ ಅವನು ಗಮನ ಕೊಡ್ತಾನೆ. ಇವತ್ತು ಲಿಸ್ಟ್ನಲ್ಲಿ ಎಚ್ಚರವಾದಾಗಿಂದ ಅಲ್ಲಿವರೆಗೂ ಆದ ಘಟನೆಗಳನ್ನು ಅವನು ಮೆಲುಕು ಹಾಕ್ತಾನೆ. ಮೆನ್ನ ಹೇಳಿದ ಇಂದು ಯಾರ ಜೊತೆ ಮಾತಾಡಲಿ ಅನ್ನೋ ಪಲ್ಲವಿ ಸಾಲು ಅವನ ಮನಸ್ಸಿನಲ್ಲಿ ಗುಯ್ಗುಟ್ಟುತ್ತೆ. ನೀರಾನೆ ಪ್ರಾಂತ್ಯವನ್ನು, ತನ್ನ ಬಂಧುಗಳನ್ನು, ನೆಫಿಸ್, ರಾಮೆರಿಪ್ಟಾರನ್ನು ಸ್ಮರಿಸ್ಕೊಳ್ತಾನೆ. ನಿಧಾನವಾಗಿ ಅವನ ಕಣ್ಣೆಗಳು ಬೆಲ್ಲನೆ ಒಂದನ್ನೊಂದು ಸಮೀಪಿಸುತ್ತವೆ. ಇಷ್ಟು ಹೊತ್ತಿಗೆ ಭಟಾನ ಗೊರಕೆ ಸದ್ದು ಕೂಡ ಕೇಳಿಸ್ತಾ ಇಲ್ವಾ ಅಂತ ಮೆನಪ್ಟಾಗೆ ಅನಿಸುತ್ತೆ. ಅಂದರೆ ಇವನಿಗೇನೆ ನಿದ್ದೆ ಬಂದುಬಿಡುತ್ತೆ. ಎಲ್ಲರೂ ಸುಖವಾಗಿ ನಿದ್ದೆ ಮಾಡ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.